ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಚಂಚಲ ಅಂತಂದ್ಬಿಟ್ಟು ಮ್ಯಾರೇಜ್ ಆಗಿಲ್ಲ ಇವರಿಗೆ. ವಿಚಾರ ಇಷ್ಟೇ, ಪ್ರಸ್ತುತ ನನ್ನ ವಯಸ್ಸು 30 ದಾಟ್ತಾ ಇದೆ, ಅಂದರೆ 30ರ ಹತ್ತಿರ ಬಂದೆ. ದಾಟಿದ್ರೆ ಮುಂದೆ ಸಮಸ್ಯೆ ಇದೆ ಅಂತ ಜನಗಳು ಆಡ್ಕೊಳ್ತಾರೆ. ಸೊ ನನಗೆ ತುಂಬ ಒಳ್ಳೆಯ ಹುಡುಗ ಬೇಕು, ಯಾವ ರೀತಿಯಲ್ಲಿ ಇರಬೇಕು ಗಂಡು ಅಂತ ಆಮೇಲೆ ಹೇಳ್ತೇನೆ. ಫಸ್ಟ್ ಇವರ ಮಾಹಿತಿ ನೋಡೋಣ, ಎಲ್ಲಿದ್ದಾರಂತ ನೋಡೋಣ ಸ್ನೇಹಿತರೆ. ನನಗೆ ಮದುವೆ ಆಗಿಲ್ಲ ಅನ್ನೋದೇ ಸದ್ಯಕ್ಕೆ ಚಿಂತೆ ಆಗಿದೆ, ಆ್ಯಂಡ್ ಸಮಸ್ಯೆ ಕೂಡ ಏನೂ ಕೂಡ ಇಲ್ಲ ನನಗೆ ಅಂತ ಹೇಳಿರೋದು. ಪ್ರಸ್ತುತ ನೋಡೋದಕ್ಕೆ ತೆಳ್ಳಗಿನ ಒಂದು ಮೈಕಟ್ಟು, ಬಾಡಿಯ ದೇಹ ಬಂದ್ಬಿಟ್ಟು 50 kg ಇದ್ದಾರೆ. ದೊಡ್ಡ ಮುಖ, ಒಂದು ಬಿಳಿಯ ಚರ್ಮ ಕೂಡ ಹೊಂದಿರತಕ್ಕಂಥದ್ದು. ಅವರ ಫೋಟೋ ಶೋ ಅಪ್ ಮಾಡಿಲ್ಲ, ಬಿಕಾಸ್ ಮುಂದೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಫೋಟೋ ಕಳಿಸಿಲ್ಲ ಸ್ನೇಹಿತರೆ. ಅವರು ಡೈರೆಕ್ಟಾಗಿ ನಿಮಗೆ ಕಳಿಸ್ತಾರೆ ಅಂತ ಈ ಒಂದು ಚಂಚಲ ಅವರು ತಿಳಿಸಿರೋದು. ಇವರು ಇರುವಂಥ ವಿಳಾಸ ಹೇಳ್ತೀನಿ ಕೇಳಿ. ಕೋಲಾರದ ಒಂದು ಸ್ವಂತದಾಗಿರ್ತಕ್ಕಂಥ ಅಪಾರ್ಟ್ಮೆಂಟಲ್ಲಿ ನಾನು ಇದ್ದೇನೆ. ಇವರ ಮೊಬೈಲ್ ನಂಬರ್ ಕೂಡ ನಾನು ಕೊನೆಯದಾಗಿ ಕೊಡ್ತೇನೆ. ಸೊ ಚಂಚಲ ಅವರಿಗೆ ಈ ರೀತಿ ಕ್ವಾಲಿಫಿಕೇಷನ್ ಉಳ್ಳಂತಹ ಬಾಯ್ಸ್ ಬೇಕಂತೆ. ಸೊ ಪ್ರಸ್ತುತ ಬಾಯ್ ರಿಕ್ವೈರ್ಮೆಂಟ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ, ಒಳ್ಳೆಯ ರೀತಿಯಲ್ಲಿ ಇರಬೇಕು, ತಂದೆ ತಾಯಿಯವರಿಗೆ ಒಳ್ಳೆಯ ಒಂದು ಮಗನಾಗಿರಬೇಕು. ಸೊ ತಂದೆ ತಾಯಿಯವರ ಮಾತು ಕೇಳ್ತಿದ್ರೆ ಪ್ರಸ್ತುತ ನನ್ನ ಮಾತನ್ನು ಕೂಡ ಅವರು ಕೇಳ್ತಾರೆ ಮದುವೆ ಆದ ನಂತರ. ಹಾಗಾಗಿ ಒಳ್ಳೆಯ ತಂದೆ ತಾಯಿಗೆ ಮಗನಾಗಿರಬೇಕು ಅಂತ ಹೇಳಿರೋದು. ಜೊತೆಗೆ ವೈಯಕ್ತಿಕ ಕೆಲಸ ಕೂಡ ನಿಮಗೆ ಇರಲೇಬೇಕು, ಅದು ಏನೇ ಇದ್ದರೂ ಸಹ. ಸೊ ಪ್ರಸ್ತುತ ನನಗಾಗಿ ನೀವು ಸಮಯ ಕೊಡಲೇಬೇಕು. ಕೆಲಸ ಇದೆ ಅಂತಂದ್ಬಿಟ್ಟು ಯಾವಾಗಲೂ ಕೆಲಸದಲ್ಲೇ ಬ್ಯುಸಿ ಆಗಿರಬಾರ್ದು. ನನಗೆ ಅಂತಂದ್ಬಿಟ್ಟು ಸ್ವಲ್ಪ ಸಮಯ ಮೀಸಲಿಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸೊ ನಿಮ್ಮ ವಯಸ್ಸು 29 ವರ್ಷದ ಒಳಗಡೆ ಇರಬೇಕು. ನಂದೇನು 30 ವರ್ಷ ದಾಟಿದೆ ದಾಟ್ಬಿಟ್ಟು ಹೋಗಿಲ್ಲ. ಹುಡುಗ ಅಂದರೆ 30ರ ಒಳಗಡೆ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಇವರ ಜಾತಿ ಬಂದುಬಿಟ್ಟು ಅಪ್ಪಟ್ಟ ಕನ್ನಡಿಗ ಜಾತಿ ಆಗಿರಬೇಕು ನಿಮ್ಮದು. ನನಗೆ ಈ ಜಾತಿಯವನು ಆ ಜಾತಿಯವನು ಅಂತ ಏನೂ ಇಲ್ಲ, ಕನ್ನಡಿಗ ಆದರೆ ಅಷ್ಟೇ ಸಾಕು ಅಂತ ಹೇಳಿದರು. ಸೊ ಮನೆಯಲ್ಲಿ ನಿಮ್ಮ ಒಂದು ಊರಿನಲ್ಲಿ ಇರಬೇಕು ಅಂತ ಹೇಳಿದಾರಂತಕ್ಕಂಥ ಸ್ನೇಹಿತರೆ. ಅಂದರೆ ಪ್ರಸ್ತುತ ನಿಮ್ಮ ಒಂದು ಮನೆ ಏನಿರುತ್ತೆ, ನೀವು ಹುಟ್ಟಿದಂಥ ಊರಿನಲ್ಲಿ ಇರಬೇಕು ಹೊರತು ಬೇರೆ ಒಂದು ಊರಿನಲ್ಲಿ ಇರಬಾರ್ದು ಅಂತ ಹೇಳಿರೋದು. ಸೊ ಈ ಕ್ವಾಲಿಫಿಕೇಷನಲ್ಲಿ ನಿಮಗೆ ಓಕೆ, ನನ್ನ ಹತ್ರ ಇವೆಲ್ಲವೂ ಇದೆ, ನಾನು ಓಕೆನಾ ನಿಮಗೆ ಅಂತ ನೀವು ಕೇಳೋದಾದರೆ ಪ್ರಸ್ತುತ ನಿಮ್ಮ ಹೆಸರನ್ನು, ಫೋಟೋನ, ನಿಮ್ಮ ಊರನ್ನು ಎಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅವರ ಹೆಸರಿನೊಂದಿಗೆ. ಸೊ ಅವ್ರು ಏನು ಮಾಡ್ತಾರೆ, ಪ್ರತಿಯೊಂದು ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಕೊಡ್ತಾರೆ, ಅವ್ರಿಗೆ ಇಷ್ಟ ಆದವ್ರಿಗೆ ಮಾತ್ರ. ಸೊ ಅವ್ರಿಗೆ ಇಷ್ಟ ಆಗಿಲ್ಲ, ನನಗೆ ಯಾರೂ ರಿಪ್ಲೈ ಕೊಟ್ಟಿಲ್ಲ ಅಂತ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ನಿಮಗೂ ಕೂಡ ಇಷ್ಟಪಡೋರು ತುಂಬ ಜನ ಇದ್ದಾರೆ ಸ್ನೇಹಿತರೆ, ಕಾಯಿರಿ ಅಷ್ಟೇ. ಸೊ ಅವ್ರ ಹತ್ರ ಬಂದುಬಿಟ್ಟು ಟಾಟಾ ನೆಕ್ಸಿನೋ ಅಂತಂದ್ಬಿಟ್ಟು ಈ ಒಂದು ಕಾರ್ ಇರ್ತಕ್ಕಂಥದ್ದು, ರೀಸೆಂಟ್ ಲಾಂಚ್ ಆಗಿರ್ತಕ್ಕಂಥ ಟಾಟಾ ನೆಕ್ಸಿನೋ ಕಾರ್ನ ನಾವು ಇವತ್ತು ನೋಡ್ಕೊಳ್ತಿದ್ದೀವಿ ಸ್ನೇಹಿತರೆ. ನೋಡ್ಕೊಳ್ಳಿ. ದ ನೆಕ್ಸಿನೋ EV ವಾಸ್ ದ ಫಸ್ಟ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಾರ್ ಅಂತ ಹೇಳಿರ್ತಕ್ಕಂಥದ್ದು. ದ ಫಸ್ಟ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಾರ್ ಬಂದುಬಿಟ್ಟು ಇನ್ ದ ಇಂಡಿಯನ್ ಶೋರೂಮ್ ದ ಅಲೋ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಭಾರತದಲ್ಲಿ ಒಂದು ಒಳ್ಳೆಯ ಕಾರನ್ನು ನಾವು ನೋಡ್ಕೊಳ್ಬೋದು, ಅದು ಚಂಚಲ್ ಅವರ ಹತ್ರ ಇದೆ ಸ್ನೇಹಿತರೆ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಕಾರು ಕೂಡ ನಿಮಗೆ ಕೊಡ್ತಿರ್ತಾರೆ. ಆ್ಯಂಡ್ ಟ್ರಸ್ಟ್ಲಿ ಆ್ಯಂಡ್ ದ ಮ್ಯಾನುಫ್ಯಾಕ್ಚರಿಂಗ್ ವಿತ್ ಇಂಡಿಯಾ, ದ ಟಾಟಾ ನೆಕ್ಸಿನೋ 40.5 km/h ಅಲ್ಲಿ ಹೋಗುತ್ತೆ ಅಂತ ತಿಳಿಸಿರ್ತಕ್ಕಂಥದ್ದು. ದೆನ್ ಕಲರಿಂಗ್ ನೋಡೋದಾದರೆ ಬ್ಲ್ಯಾಕ್ ಕಲರಲ್ಲಿದೆ, ಲುಕ್ನಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಇರ್ತಕ್ಕಂಥದ್ದು. ದೆನ್ ಈ ಕಡೆ ಬರೋದಾದರೆ ಪ್ರಸ್ತುತ ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಮಾಡಲಲ್ಲಿ ತೋರಿಸ್ತೀನಿ. ಒಳಗಿನ ಫ್ರಂಟ್ ಏರಿಯಾ, ದೆನ್ ಈ ಕಡೆ ಡೋರ್ಸಸ್ ಬಂದುಬಿಟ್ಟು 2 and 2 + 1 5 ಡೋರ್ಸ್ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬ್ಲ್ಯಾಕ್ ಕಲರ್ ಗ್ಲಾಸ್ ಇದೆ, ವಿತ್ ಆನ್ ಒಳ್ಳೆಯ ಸ್ಮೂತ್ ಆಗಿರ್ತಕ್ಕಂಥ ಸೀಟ್ ಅವೈಲಬಿಲಿಟಿ ಇದೆ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಸ್ಟೇರಿಂಗ್ ವಿಚಾರಕ್ಕೆ ಬಂದರೆ ಎಷ್ಟೊಂದು ಸ್ಮೂತ್ ಅಂತಂದರೆ ಜಸ್ಟು ನೀವು ಟಚ್ ಮಾಡಿದ್ರೇ ಮೂವ್ ಅಪ್ ಆಗುತ್ತೆ. ಆ್ಯಂಡ್ ಒಳ್ಳೆಯ ಒಂದು ಇಂಜಿನ್, ಒಳ್ಳೆಯ ಒಂದು CCನಲ್ಲಿರ್ತಕ್ಕಂಥ ಇಂಜಿನ್ ಕೂಡ ಆ್ಯಕ್ಟಿವ್ ಆಗಿ ಇದರಲ್ಲಿ ಇದೆ ಅಂತ ಮಾಹಿತಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಗೇರ್ ಬಾಕ್ಸ್ ಕೂಡ 90% ಗೇರ್ ಬಾಕ್ಸ್, ಮತ್ತು ಟೈರ್ಸ್, ಏರ್ ಬ್ಯಾಗ್, ಹೆಲ್ಮೆಟ್ ವಿತ್ ದ ಬೆಲ್ಟ್ ಎಲ್ಲನೂ ಕೂಡ ಅಲ್ಲೂ ಇದೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ತಿಳಿಸಿರ್ತಕ್ಕಂಥದ್ದು. ಸೊ ನೋಡ್ಕೊಳ್ತಿದ್ರೆ ಇದು ಟಾಟಾ ನೆಕ್ಸಿನೋ ಅಂತಂದ್ಬಿಟ್ಟು ಕಾರು ಅವ್ರ ಹತ್ರ ಇರ್ತಕ್ಕಂಥದ್ದು. ಬೇಗ ನಿಮ್ಮ ಒಂದು ಕಾರಿನ ಮಾಹಿತಿ ಬಿಡಿ, ಅವರ ಡೀಟೇಲ್ಸ್ ಏನೇನು ಹೇಳಿದರು ಅದರ ಮುಖಾಂತರ ನೀವು ಬೇಗ ಅವ್ರಿಗೆ ಕಾಂಟ್ಯಾಕ್ಟಿಗೆ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.